Dear students, welcome back to Learning with Deepa SV. I am working as assistant professor in the Department of Sociology at Government First Grade College, Yelahanka. Today I am going to explain you about the open elective course Indian Society, Continuity and Change. This is the course which we are offering from Department of Sociology to BCom, BSc, BBA as well as BE. This is one of the beautiful course which is helpful for studying in competitive examinations. The concepts which we are going to learn in this course are the major questions which are coming for competitive examinations. ವಿಭಿನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಬರುವಂತಹ ಪ್ರಶ್ನೆಗಳು ಅಲ್ಲಿ ಹೆಚ್ಚು ರಿಫ್ಲೆಕ್ಟ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಕಂಡಿರುವಂಥದ್ದು. Here we do have 3 units, and first unit we are going to talk about the traditions and transitions. ಸಾಂಪ್ರದಾಯಿಕತೆಯಲ್ಲಿ ಪರಿವರ್ತನೆ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಘಟಕ 1ರಲ್ಲಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಅದರಲ್ಲಿ ಚಾಪ್ಟರ್ 1ನಲ್ಲಿ ನಾವು ಅಧ್ಯಯನ ಮಾಡೋದು ಭಾರತೀಯ ಸಮಾಜದಲ್ಲಿ ಬದಲಾವಣೆಯ ಸ್ವರೂಪ ಮತ್ತು ದಿಕ್ಕು ಹೇಗೆ ಇದೆ ಅನ್ನೋದು. The nature and direction of change in Indian society. Changes are very very common. Change is common. ಬದಲಾವಣೆ ಪರಿವರ್ತನೆ ಅನ್ನೋದು ಸಮಾಜದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಮತ್ತು ಇದು ನಡೆಯುವಂತಹ ಒಂದು ವಿಚಾರ. ಇದರ ಒಂದು ಸ್ವರೂಪ ಮತ್ತು ದಿಕ್ಕು ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಹಾಗೆಯೇ ಚೇಂಜ್ ಆ್ಯಂಡ್ ಕಂಟಿನ್ಯೂಟಿ ಆಸ್ ಅ ಫೆನಾಮಿನಾ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಬದಲಾವಣೆ ಮತ್ತು ನಿರಂತರತೆ ಅನ್ನೋದು ಒಂದು ವಿದ್ಯಮಾನ. ಬದಲಾವಣೆಗಳು ಆಗ್ತಾ ಇರುತ್ತೆ, ಬದಲಾವಣೆ ಆದಾಗ ಕೂಡ ನಾವು ಅಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ನಿರಂತರತೆಯನ್ನು ಕಾಣ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಹೇಗೆ ಒಂದು ವಿದ್ಯಮಾನವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಇದೇ ದಿಕ್ಕಿನಲ್ಲಿ ಸಾಮಾಜಿಕ ಬದಲಾವಣೆ ಅಂದರೆ ಏನು, ಸಾಮಾಜಿಕ ಬದಲಾವಣೆ ಅಂದರೆ ಏನು, ಇದು ಯಾವ ರೀತಿಯಾಗಿ ಇದರ ಒಂದು ಕಾರಣಗಳು ಇದೆ ಈ ಒಂದು ಪ್ರಕ್ರಿಯೆಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. Change and social change are the concepts which are more important, and we will try to understand the factors of change and social change. In Unit 2, we are going to try to understand the changing phase of Indian social institutions, for example, family, caste, polity, and economy. Social institutions are most important aspects in any society. ಯಾವುದೇ ಸಮಾಜದಲ್ಲಿ ಸಾಮಾಜಿಕ ಸಂಸ್ಥೆಗಳು ಬಹಳ ಪ್ರಮುಖವಾದಂಥದ್ದು. ಎಸ್ಪೆಷಲಿ ಭಾರತೀಯ ಸಮಾಜದಲ್ಲಿ ನಾವು ಕುಟುಂಬ, ಜಾತಿ, ರಾಜಕೀಯ ಮತ್ತು ಆರ್ಥಿಕತೆ ಇಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಉದಾಹರಣೆಗೆ ನಾವು ಮೊದಲಿಗೆ ಕಾಣ್ತಾ ಇದ್ದಂತಹದ್ದು ಜಾಯಿಂಟ್ ಫ್ಯಾಮಿಲೀಸ್, ಅನ್ಡಿವೈಡೆಡ್ ಫ್ಯಾಮಿಲೀಸ್, ಅವಿಭಕ್ತ ಕುಟುಂಬಗಳು. ಆದರೆ ಇವತ್ತು ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸನ್ನು ಕಾಣ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಕುಟುಂಬಗಳು, ಅಣು ಕುಟುಂಬಗಳನ್ನು ಕಾಣ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಇದು ಒಂದೇ ಒಂದು ಚಿಕ್ಕ ಅಂಶ. ಈ ಒಂದು ರೀತಿಯಾಗಿ ಕುಟುಂಬ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಆರ್ಥಿಕತೆ ಇರ್ಬೋದು, ಇಲ್ಲಿ ಯಾವ ರೀತಿಯ ಬದಲಾವಣೆಗಳ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು ಈ 2ನೇ ಚಾಪ್ಟರ್ನಲ್ಲಿ. In the 3rd chapter, we are going to talk about a new concept. It is not a new concept, but then a concept of rural and urban divide. Rural-urban divide in the context of infrastructure, education, health facilities and the local governance. ಗ್ರಾಮ ನಗರ ವಿಭಜನೆ ಅನ್ನುವಂಥದ್ದು ಪರಿಕಲ್ಪನೆ ಏನು, ಇದು ಸಮಾಜದಲ್ಲಿ ನಾವು ಕಂಡಾಗ ಹೇಗೆ ಇದೆ, ಅದು ಯಾವ ಒಂದು ವಿಷಯದ ಆಧಾರದ ಮೇಲೆ, ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ, ಶಿಕ್ಷಣದ ವಿಷಯದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸ್ಥಳೀಯ ಆಡಳಿತ ಅಂತ ಬಂದಾಗ ಗ್ರಾಮ ನಗರ ವಿಭಜನೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಗ್ರಾಮ ನಗರ ವಿಭಜನೆ ಅಂತ ಬಂದಾಗ ಅಲ್ಲಿ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಗ್ರಾಮ ಸಮಾಜ ಮತ್ತು ನಗರ ಸಮಾಜಗಳ ನಡುವೆ ಇರುವಂತಹ ಒಂದು ಅಂತರ್ ವ್ಯವಸ್ಥೆ ಅಥವಾ ಅಲ್ಲಿ ಇರುವಂತಹ ಒಂದು ಡಿಫ್ರೆನ್ಸಸ್ ಆಫ್ ಫೆಸಿಲಿಟೀಸ್ ದಟ್ ದೇ ಆರ್ ಎಂಜಾಯಿಂಗ್. ಏನು ಅಲ್ಲಿ ಡಿಪ್ರೈವೇಷನ್ ಇದೆ ಅನ್ನೋದನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. 2ನೇ ಘಟಕದಲ್ಲಿ ನಾವು ಅಧ್ಯಯನ ಮಾಡೋದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಿರುವಂತಹ ಚಳುವಳಿಗಳು ಯಾವುದು, ಎಸ್ಪೆಷಲಿ ಭಾರತೀಯ ಸಮಾಜದಲ್ಲಿ. ದ ಮೂವ್ಮೆಂಟ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್.
ಹಿಯರ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಮುಂದುವರೆದು ಭಾರತದ ಸಂವಿಧಾನ ಮತ್ತು ಶಾಸನದ ಪಾತ್ರ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಲೆಜಿಸ್ಲೇಷನ್, ವಾಟ್ ಈಸ್ ದ ರೋಲ್ ಪ್ಲೇಡ್ ಬೈ ದೀಸ್ ಟೂ, that we will be trying to understand in attaining social justice. B.R. ಅಂಬೇಡ್ಕರ್ ಅವರು ಅಸ್ಪೃಶ್ಯ ನಿವಾರಣೆಗಾಗಿ, ದಲಿತರ ಸುಧಾರಣೆಗಾಗಿ ಅನೇಕ ರೀತಿಯ ಚಳುವಳಿಗಳನ್ನು ಮಾಡಿರುವಂಥದ್ದು, ಸಮಾನತೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ವಿಷಯಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರ್ತೇವೆ. We will try to understand Dr. B.R. Ambedkar Sahib's contribution towards abolition of untouchability and how he played a major role in improving the conditions of Dalits and attaining equality in the society. Chapter 5, we are going to try to understand the backward classes and Dalit movements. ಹಿಂದುಳಿದ ವರ್ಗಗಳು ಮತ್ತು ದಲಿತ ಚಳುವಳಿಗಳು ಅಂದರೆ ಏನು, ಇದು ಯಾವ ರೀತಿಯಾಗಿ ಹೋರಾಟಗಳು ನಡೆದಿದೆ, ಈ ಎಲ್ಲ ಹೋರಾಟಗಳಲ್ಲಿ ಬಸವಣ್ಣನವರಿರ್ಬೋದು, ಪೆರಿಯಾರ್ ಅವರಿರ್ಬೋದು, ನಾರಾಯಣ್ ಗುರು ಅವರಿರ್ಬೋದು, ಅಂಬೇಡ್ಕರ್ ಅವರಿರ್ಬೋದು, ಇವರ ಆಲೋಚನೆಗಳು ಏನು ಮತ್ತು ಚಳುವಳಿಗಳು ಯಾವ ರೀತಿಯಾಗಿ ನಡೆದವು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. In this chapter, we are going to try to understand the different committees that were formated to identify the other backward classes, and then also various thoughts that were given by Basavanna, Periyar, Narayan Guru, Ambedkar, etc. And the movements that took place for the upliftment of the backward classes and Dalits. The chapter 6 consists of the new social movements. ನವ ಸಾಮಾಜಿಕ ಚಳುವಳಿಗಳ ಬಗ್ಗೆ ನಾವು ಈ ಚಾಪ್ಟರ್ 6ನಲ್ಲಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಸಾಮಾಜಿಕ ಚಳುವಳಿಗಳು ಅಂದರೆ ಏನು, ಅದರ ವ್ಯಾಖ್ಯಾನ ಮತ್ತು ಅದರ ಉದ್ದೇಶಗಳು ಮತ್ತು ಅದರ ಪ್ರಕಾರಗಳನ್ನು ಅರಿತುಕೊಳ್ತಾ, ನವ ಸಾಮಾಜಿಕ ಚಳುವಳಿಗಳು ಹಳೆಯ ಸಾಮಾಜಿಕ ಚಳುವಳಿಗಳಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಇಲ್ಲಿ ಮೊದಲಿಗೆ ಅರ್ಥ ಮಾಡ್ಕೊಳ್ತಾ ಬರ್ತೇವೆ. We will try to understand the meaning, definition, objectives and types of social movements, and then we will try to understand what are the new social movements and then how are they different from the older social movements. This is going to be a interesting chapter. And then continued with the chapter 6, we are going to talk about the LGBTQ movement. Lesbian, gays, bisexual, transgender, queer, these are most important things. Though these are the concepts which are not very familiar in Indian society, in the modern time, we are finding more number of these communities. So we will be trying to understand who they are, what are their problems. Civil rights, their meaning and origin, and then how it is happening in India. ನಾಗರಿಕ ಹಕ್ಕುಗಳು ಅಂದರೆ ಏನು, ಇದರ ಒಂದು ಅರ್ಥ ಮತ್ತು ಮೂಲ ಹೇಗಿದೆ, ಈ ಒಂದು ಚಳುವಳಿಗಳು ಭಾರತೀಯ ಸಮಾಜದಲ್ಲಿ ಹೇಗೆ ನಡೆದಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಮುಂದುವರೆದು ಇದೇ ಚಾಪ್ಟರ್ನಲ್ಲಿ ಯು ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಎಕೊಲಾಜಿಕಲ್ ಮೂವ್ಮೆಂಟ್ಸ್, ಪರಿಸರಕ್ಕೆ ಸಂಬಂಧಿಸಿದಂತಹ ಚಳುವಳಿಗಳ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಚಾಪ್ಟರ್ 6ನಲ್ಲಿ ಮತ್ತೊಂದು ಮೂವ್ಮೆಂಟ್ ಬಗ್ಗೆ ನಾವು ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ಭ್ರಷ್ಟಾಚಾರ ವಿರೋಧಿ ಚಳುವಳಿ. ಎಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಟೂ ಮೂವ್ಮೆಂಟ್ಸ್, ದಟ್ ಈಸ್ ಅಣ್ಣಾ ಹಜಾರೆ ಮೂವ್ಮೆಂಟ್ ಆ್ಯಂಡ್ ಆನ್ಲೈನ್ ಮೂವ್ಮೆಂಟ್. ಆನ್ಲೈನ್ ಮೂವ್ಮೆಂಟ್ ಅಂತ ಹೇಳಿದಾಗ ನಾವಲ್ಲಿ ನೋಡುವಂಥದ್ದು ಭ್ರಷ್ಟಾಚಾರದ ವಿರುದ್ಧ ನಾವು ಹೇಗೆ ಆನ್ಲೈನ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ಚಳುವಳಿಗಳನ್ನು ಈ ಒಂದು ಮಾಡರ್ನ್ ಪೀರಿಯಡ್ನಲ್ಲಿ ಮಾಡ್ತಾ ಇದ್ದೀವಿ, ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಅಣ್ಣಾ ಹಜಾರೆ ಮೂಮೆಂಟನ್ನು ನಾವು ಬಹುಶಃ ಈ ಒಂದು ಯಂಗರ್ ಜನ್ರೇಷನ್ ಅಥವಾ ನಾವೇನು ಹೇಳ್ತೀವಿ ನಮ್ಮ ಒಂದು ನವ ಪೀಳಿಗೆ ಏನಿದೆ, ಈ ಪೀಳಿಗೆ ಕಂಡಂತಹ ಒಂದು ಬಹುದೊಡ್ಡ ಚಳುವಳಿ ಅಂತ ಹೇಳಿದ್ರೆ ಅಣ್ಣಾ ಹಜಾರೆ ಅವರ ಒಂದು ಮೂಮೆಂಟ್. ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಚಾಪ್ಟರ್ 7ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಸಾಮಾಜಿಕ ಚಲನೆ ಅಂದರೆ ಏನು, ಅದರ ಒಂದು ಅರ್ಥ ವ್ಯಾಖ್ಯಾನ ಮತ್ತು ಅದರ ಪ್ರಕಾರಗಳು ಹೇಗಿರುವಂಥದ್ದು, ಸಾಮಾಜಿಕ ಚಲನೆಗೆ ಕಾರಣವಾಗಿರುವಂತಹ ಅಂಶಗಳು ಯಾವುದು ಅನ್ನುವಂಥದ್ದು. ಸೋಷಿಯಲ್ ಮೊಬಿಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಅವರ್ life, because when we say social movement, mobility,
It is something like from one position to another position how you are reaching. So what is this concept talks all about, the meaning and definition, and then the types of social movement, because we will be having mobility horizontally and vertically. We are movement is happening in society with our position without changing any kind of a status, and then there is a change in the position with the help of upgrading our status as well. ಸೊ ಇಲ್ಲಿ ಪ್ರಕಾರಗಳು ಯಾವುದು ಅನ್ನೋದು ಅರ್ಥ ಮಾಡ್ಕೊಳ್ಳೋದು, ಹಾಗೆಯೇ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸೋಷಿಯಲ್ ಮೊಬಿಲಿಟಿ, ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಎಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ what kind of changes have taken place in the scheduled castes, scheduled tribes and women. How these three segments of population have moved over a period of time in the social ladder. In the unit 3, we are going to talk about globalization, especially in India. ಜಾಗತೀಕರಣ ಯುಗದಲ್ಲಿ ಭಾರತ ಹೇಗೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಚಾಪ್ಟರ್ ಅಂದರೆ ಚಾಪ್ಟರ್ 8, ವೇರ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಫುಡ್ ಹ್ಯಾಬಿಟ್ಸ್, ಲ್ಯಾಂಗ್ವೇಜ್, ಐಡಿಯಾಸ್ ಆ್ಯಂಡ್ ಲೈಫ್ ಚಾನ್ಸಸ್. ಜಾಗತೀಕರಣ ಭಾರತೀಯ ಆಹಾರ ಪದ್ಧತಿಯ ಮೇಲೆ, ಭಾಷೆಗಳ ಮೇಲೆ, ವಿಚಾರಗಳ ಮೇಲೆ, ನಮ್ಮ ಜೀವನದ ಅವಕಾಶಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ತೇವೆ. ಫುಡ್ ಸಿಸ್ಟಮ್ ಬಂದಾಗ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ದಿ ವೇರಿಯಸ್ ಕೈಂಡ್ಸ್ ಆಫ್ the restaurants and the food habits which we are facing today. ಗ್ಲೋಬಲೈಸೇಷನ್ ಆ್ಯಂಡ್ ಲ್ಯಾಂಗ್ವೇಜ್, ಜಾಗತೀಕರಣ ಮತ್ತು ಭಾಷೆ ಅನ್ನೋದು ಬಂದಾಗ, ಭಾಷೆ ಸಾಂಸ್ಕೃತಿಕ ಪ್ರಸರಣದ ಮೂಲಕ ಯಾವ ರೀತಿಯಾಗಿ ಸಾರ್ವತ್ರೀಕರಣಗೊಂಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರ್ತೇವೆ. ಟುಡೇ ವಿ ಆರ್ ಫೈಂಡಿಂಗ್ ಎನಿ ನಂಬರ್ ಆಫ್ ಲ್ಯಾಂಗ್ವೇಜಸ್ ವಿಚ್ ಆರ್ ಲೋಕಲ್ ಹ್ಯಾವ್ ಬಿಕಮ್ ಗ್ಲೋಬಲ್ ಲ್ಯಾಂಗ್ವೇಜಸ್. ನಾವು ಇವತ್ತು ಲೋಕಲ್ ಆಗಿ ಇರುವಂತಹ, ಸ್ಥಳೀಯವಾಗಿರುವಂತಹ ಭಾಷೆಗಳು ಅಂತ ನಾವೇನು ಅಂತ ಇದ್ವಿ, ಆ ಎಲ್ಲ ಭಾಷೆಗಳು ಇವತ್ತು ಸಾರ್ವತ್ರೀಕರಣಗೊಂಡಿದೆ. ಅದು ಹೇಗೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗೆಯೇ ಇಲ್ಲಿರುವಂತಹ ಒಂದು ತೊಡಕುಗಳು ಏನು, ವಾಟ್ ಆರ್ ದಿ ಆಬ್ಸ್ಟಿಕಲ್ಸ್ ಇನ್ ರಿಟೈನಿಂಗ್ ಅವರ್ ಮದರ್ ಟಂಗ್, ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ದೆನ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಗ್ಲೋಬಲೈಸೇಷನ್ ಆ್ಯಂಡ್ ಐಡಿಯಾಸ್, ಕಲ್ಪನೆಗಳು ಮತ್ತು ಜಾಗತೀಕರಣ ಮತ್ತು ಕಲ್ಪನೆಗಳು ಅಂತ ಬಂದಾಗ, ನಮ್ಮ ಆಲೋಚನೆಗಳ ಮೇಲೆ ಈ ಜಾಗತೀಕರಣ ಅನ್ನುವಂಥದ್ದು ಯಾವ ರೀತಿಯಾದಂತಹ ಒಂದು ಪ್ರಭಾವವನ್ನು ಬೀರಿದೆ, ವಾಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಇಟ್ ಈಸ್ ಹ್ಯಾವಿಂಗ್, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, whether we are going for rational thinking or not, radical changes are happening in our personality or not. These things we are going to try to understand, because with the globalization process we are using more and more of technology, and how this increased use of technology is shrinking our thought process, that we will try to understand. And then our lifestyle has completely changed. The various concepts have been introduced in our lifestyle. All those things we are going to try to understand, and especially we are going to try to understand what others are thinking about us or me, where we are going to try to understand how, whether we are losing our self understanding, or we are able to understand ourselves in a better way. That we will be trying to understand in this chapter. And then globalization and social values, where we are going to understand the concept of social values. ಸಾಮಾಜಿಕ ಮೌಲ್ಯಗಳು ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಯುವ ಪೀಳಿಗೆ ಒಂದು ವಿಶ್ವ ದೃಷ್ಟಿಕೋನವನ್ನು ಹೇಗೆ ಬೆಳೆಸ್ಕೊಳ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು. ಹಾಗೆಯೇ ವಿವಾಹ ಮತ್ತು ಪ್ರೀತಿ ಮತ್ತು ವಿವಾಹ, love and marriage have changed their phases in the globalization period. That we will be trying to understand in this chapter. And then how the family relations are getting affected with the help with the impact of globalization ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರ್ತೇವೆ. ಕೌಟುಂಬಿಕ ಸಂಬಂಧಗಳ ಮೇಲೆ ಈ ಜಾಗತೀಕರಣ ಅನ್ನುವಂಥದ್ದು ಯಾವ ರೀತಿಯ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಹಾಗೆಯೇ ನಾವು ಇತರರನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಾಗ ನಾವು ಹೇಗೆ ಆಲೋಚನೆಗಳನ್ನು ಮಾಡ್ತೀವಿ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋಷಲ್ ವ್ಯಾಲ್ಯೂ.
Understanding others is more important because in the modern days, maximum number of people are becoming very, very calculative. So, how that globalization is having its impact on the social value of understanding others, that is more important. And then the sources that we have used for this presentation is the Google Images and from Investopedia, Wikipedia, and various other sources.